ಡಿಕೆ ಸುರೇಶ್ ಹೆಸರು ಹೇಳಿ ಕೋಟಿ ಕೋಟಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಗೋಲ್ಡ್ ವಂಚನೆ ಆರೋಪಿ ಐಶ್ವರ್ಯಗೆ ಜೈಲೇ ಫಿಕ್ಸ್ ಆಗಿಬಿಟ್ಟಿದೆ. ಐಶ್ವರ್ಯ ಮತ್ತೆ ಪತಿ ಹರೀಶ್ಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಈ ಕೇಸ್ನಲ್ಲಿ A1 ಆರೋಪಿಯಾಗಿದ್ದಾರೆ ಐಶ್ವರ್ಯ. ವನಿತಾ ಐತಾಳ್ ಅವರ ದೂರನ್ನು ಆಧರಿಸಿ ಚಂದ್ರಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದ್ರು, ವಿಚಾರಣೆ ನಡೆಸ್ತಾ ಇದ್ರು. ಅದಾದ್ಮೇಲೆ ಅಲ್ಲೇ ಅರೆಸ್ಟ್ ಮಾಡಿಬಿಟ್ರು. ಇಬ್ಬರು ಆರೋಪಿಗಳಿಗೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. 9ನೇ ACMM ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಚಂದ್ರಲೇಔಟ್ ಠಾಣೆ ಪೊಲೀಸರು. ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿತ್ತು. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳು ವೈರಲ್ ಆಯಿತು. ವನಿತಾ ಐತಾಳ್ ಕೂಡ ಸ್ಟೇಷನ್ಗೆ ಬಂದು ಇವತ್ತು ಫೈನಲಿ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಸಬ್ಮಿಟ್ ಮಾಡಿದರು. ಅಂದರೆ ಆಡಿಯೋ ಕ್ಲಿಪ್ಪಿಂಗ್ ಏನಿದ್ದಾವೆ, ನಟ ಧರ್ಮ ಇದ್ದಾರಲ್ವ, ಅವರು ಸುರೇಶ್ ವಾಯ್ಸಲ್ಲಿ ಅವರು ಮಾತಾಡಿದ್ದು ಅದನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಐಶ್ವರ್ಯ ಗೌಡ ಏನಿದ್ದಾಳೆ, ವನಿತಾಗೆ ಫೋನ್ ಮಾಡಿ ನೀನು ಕೈಕಾಲು ಮುಗಿತೀನಿ, ಕಾಲು ಬಿಟ್ಬಿಡ್ತೀನಿ, ಮೀಡಿಯಾಗೆ ಹೋಗಬೇಡ, 10 ಕೋಟಿ ವಾಪಸ್ ಕೊಟ್ಬಿಡ್ತೀನಿ, ಇದೆಲ್ಲ ಭಾಳ ಕ್ಲಿಯರಾಗಿ ಗೊತ್ತಾಗಿದೆ. ಮತ್ತು ಧರ್ಮೇಂದ್ರ ಏನಿದ್ದಾರೆ ನಟ, ಅವರು ಡಿಕೆ ಸುರೇಶ್ ಅವ್ರ ಹೆಸರಲ್ಲಿ ಮಾತಾಡ್ಕೊಂಡಿದ್ದನ್ನು ಅವರೇ ಒಪ್ಕೊಂಡಿದ್ದಾರೆ. ಮತ್ತು ಕೆಲವೊಂದಿಷ್ಟು ದಾಖಲೆಗಳು ಕೂಡ ವನಿತಾ ಐತಾಳ್ ಅವ್ರ ಹತ್ರ ಇತ್ತು. ಹಾಗಾಗಿ ಪೊಲೀಸರ ವಿಚಾರಣೆ ವೇಳೆ ಐಶ್ವರ್ಯ ಗೌಡಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಮತ್ತೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಮತ್ತು ವಿಶೇಷವಾಗಿ ಅನುಮತಿ ತೆಗೆದುಕೊಂಡು ಮತ್ತೆ ಐಶ್ವರ್ಯ ಗೌಡಳನ್ನು ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆಗಳಿದ್ದಾವೆ ಸೋಮವಾರ. ಮೇಡಮ್ ಅಲ್ಲಿ ಹಾಕ 2 ನಿಮಿಷ ಕಾಂಪೌಂಡ್ ಮೇಡಮ್ ಇಲ್ಲ